ಸೈಬರ್ ಕ್ರೈಮ್ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ನ್ಯೂಸ್ ಫಸ್ಟ್ ಎಚ್ಚರ ಅನ್ನೋ ರೀತಿ ಹಲವು ಕಾರ್ಯಕ್ರಮಗಳನ್ನು ಮಾಡಿದೆ. ಇದರ ಭಾಗವಾಗಿ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಕಾನ್ಕ್ಲೇವ್ ಆಯೋಜನೆ ಮಾಡಿದೆ. ನಾಳೆ ಮತ್ತು ನಾಡಿದ್ದು ಈ ಕಾರ್ಯಕ್ರಮ ನಡೆಯಲಿದ್ದು ಸಚಿವರು ಸೇರಿದಂತೆ ಅನೇಕ ಸೈಬರ್ ಎಕ್ಸ್ಪರ್ಟ್ಗಳು ಈ ಕಾರ್ಯಕ್ರಮದಲ್ಲಿ ಸಂವಾದ ನಡೆಸಲಿದ್ದಾರೆ. ಸೈಬರ್ ಕ್ರೈಮ್ ಇಡೀ ವಿಶ್ವದ ಆರ್ಥಿಕ ಬೆಳವಣಿಗೆ ಮೇಲೆ ಪರಿಣಾಮ ಬೀರ್ತಿರುವ ಮಹಾಮಾರಿ. ದೇಶಗಳ ಆರ್ಥಿಕ ಪರಿಸ್ಥಿತಿಯನ್ನೇ ಬುಡಮೇಲು ಮಾಡುವಷ್ಟು ದೊಡ್ಡದಾಗಿ ಈ ಪಿಡುಗು ವ್ಯಾಪಿಸುತ್ತಿದೆ. ಸೈಬರ್ ವಂಚಕರನ್ನ ತಡೆಯುವಂತ ಪ್ರಯತ್ನಗಳನ್ನೂ ಸಹ ವಿಶ್ವದ ಹಲವು ರಾಷ್ಟ್ರಗಳು ಹಾಗೂ ನೂರಾರು ಸಂಸ್ಥೆಗಳು ಮಾಡ್ತಿವೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಿವೆ, ಜಾಗೃತಿ ಮೂಡಿಸುವ ಕೆಲಸಗಳು ನಡೆಯುತ್ತಿವೆ. ನ್ಯೂಸ್ ಫಸ್ಟ್ ಕೂಡ ಕಳೆದ 2 ವರ್ಷಗಳಲ್ಲಿ ಎಚ್ಚರ ಕಾರ್ಯಕ್ರಮದ ಅಡಿಯಲ್ಲಿ 100ಕ್ಕೂ ಹೆಚ್ಚು ವಿಶೇಷ ವರದಿಗಳನ್ನ ಮಾಡಿದೆ. ಇದಕ್ಕಾಗಿ ಎಕ್ಸ್ಚೇಂಜ್ ಫಾರ್ ಮೀಡಿಯಾ ನೀಡುವ ಗೋಲ್ಡನ್ ಅವಾರ್ಡ್ ಕೂಡ ಪಡೆದುಕೊಂಡಿದೆ. ಇದೀಗ 2 ದಿನಗಳ ಅಂತಾರಾಷ್ಟ್ರೀಯ ಸೈಬರ್ ಕ್ರೈಮ್ಸ್ ಕಾನ್ಕ್ಲೇವ್ ಆಯೋಜಿಸಿದೆ. ನಾಳೆ ನಾಡಿದ್ದು ಅಂದ್ರೆ ಫೆಬ್ರವರಿ 28 ಮತ್ತು 29ರಂದು 2 ದಿನಗಳ ಕಾಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆವರಣದಲ್ಲಿರುವ ಜೆಎನ್ ಟಾಟಾ ಆಡಿಟೋರಿಯಂನಲ್ಲಿ ಈ ಸಮಾವೇಶ ನಡೆಯಲಿದೆ. ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ನಡೆಯುತ್ತಿರುವ ಈ ಕಾರ್ಯಕ್ರಮವನ್ನ ಐಟಿ-ಬಿಟಿ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಉದ್ಘಾಟಿಸಲಿದ್ದಾರೆ. ಇದಾದ ಬಳಿಕ ವಿವಿಧ ವಿಷಯಗಳ ಬಗ್ಗೆ ದೇಶ ವಿದೇಶದ ತಜ್ಞರು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸಲಿದ್ದಾರೆ. ಯಾವೆಲ್ಲ ವಿಷಯಗಳನ್ನ ಚರ್ಚೆ ಮಾಡಲಾಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೀಪ್ ಫೇಕ್, ರ್ಯಾನ್ಸಮ್ವೇರ್, ಬ್ಲಾಕ್ ಚೈನ್, ನ್ಯಾಷನಲ್ ಸೆಕ್ಯೂರಿಟಿ ಸೇರಿದಂತೆ ಸೈಬರ್ ಲೋಕದ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಈ ಚರ್ಚೆಯಲ್ಲಿ ಹಲವಾರು ಪ್ರತಿಷ್ಠಿತ ಕಂಪನಿಗಳ ಸಿಇಒಗಳು, ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್ಸ್ ಹಾಗೂ ಸೈಬರ್ ತಜ್ಞರು ಭಾಗಿಯಾಗಲಿದ್ದಾರೆ. ಈ ಸಮಾವೇಶದ ಭಾಗವಾಗಿ ನ್ಯೂಸ್ ಫಸ್ಟ್ ಈಗಾಗಲೇ ಹ್ಯಾಕಥಾನ್ ಕೂಡ ನಡೆಸಿದ್ದು ದೆಹಲಿ, ಮುಂಬೈ, ಬೆಂಗಳೂರು, ಮಂಗಳೂರು ಸೇರಿದಂತೆ ವಿವಿಧ ಇಂಜಿನಿಯರಿಂಗ್ ಕಾಲೇಜುಗಳ ಸುಮಾರು 100 ತಂಡಗಳು ಅವರಿಗೆ ನೀಡಲಾಗಿದ್ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗಳಿಗೆ ತಮ್ಮ ಪರಿಹಾರ ಸೂತ್ರವನ್ನು ತಿಳಿಸಿವೆ. ನಾಳೆ ಈ ಸಮಾವೇಶದ ಭಾಗವಾಗಿಯೇ ಹ್ಯಾಕಥಾನ್ನ ಗ್ರ್ಯಾಂಡ್ ಫಿನಾಲೆ ಕೂಡ ನಡೆಯಲಿದೆ. ಇದರಲ್ಲಿ ವಿಜೇತವಾಗುವ ತಂಡಗಳಿಗೆ 2 ಲಕ್ಷ ರೂಪಾಯಿಗಳ ಬಹುಮಾನ ಕೂಡ ನೀಡಲಾಗುವುದು. ಅಲ್ಲದೆ ಇದೇ ಸಮಾವೇಶದ ಭಾಗವಾಗಿ ಸ್ಟಾರ್ಟ್ಅಪ್ ಪೆವಿಲಿಯನ್ ಕೂಡ ಇರಲಿದ್ದು ಹಲವಾರು ಸ್ಟಾರ್ಟ್ಅಪ್ಗಳು ತಮ್ಮ ಪ್ರಾಡಕ್ಟ್ಗಳನ್ನ ಪ್ರದರ್ಶನ ಮಾಡಲಿದ್ದಾರೆ. ಸರ್ಕಾರದ ಪ್ರತಿನಿಧಿಗಳು ಕೂಡ ಇಂತಹ ಸ್ಟಾರ್ಟ್ಅಪ್ಗಳಿಗೆ ನೀಡೋ ಸಹಾಯವನ್ನ ತಿಳಿಸಿಕೊಡಲಿದ್ದಾರೆ. ಈ 2 ದಿನಗಳ ಸಮಾವೇಶಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ನ ಭಾಗವಾದ ಸೈಸೆಕ್ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಕೌನ್ಸಿಲ್ ಸಹಕಾರ ನೀಡಿದ್ದು ಐಟಿ ಸೇರಿದಂತೆ ದೊಡ್ಡ ಕಂಪನಿಗಳಿಗೆ ರಿಯಲ್ ಟೈಮ್ ಉದ್ಯಮಕ್ಕೆ ಅನುಕೂಲವಾಗುವಂತೆ ಜಿನಿಮೈನ್ ಸಂಸ್ಥೆ ಡೇಟಾ ಮ್ಯಾನೇಜ್ಮೆಂಟ್ ಪರಿಹಾರಗಳನ್ನು ಒದಗಿಸಲಿದೆ. ಒಟ್ಟಾರೆ ನ್ಯೂಸ್ ಫಸ್ಟ್ ವಾಹಿನಿ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಈ ಅಂತಾರಾಷ್ಟ್ರೀಯ ಕಾನ್ಕ್ಲೇವ್ನಿಂದ ಸೈಬರ್ ಕಂಪನಿಗಳು, ತಜ್ಞರು, ಪೊಲೀಸರು ಮತ್ತು ವಿದ್ಯಾರ್ಥಿಗಳಿಗೆ ಹೊಸ ಉತ್ಸಾಹ ತುಂಬಿದೆ. ಅಗೋಚರ ಶತ್ರುವಿನ ವಿರುದ್ಧ ತಮ್ಮದೇ ಶೈಲಿಯಲ್ಲಿ ಹೋರಾಟಕ್ಕೆ ಈ ಕಾರ್ಯಕ್ರಮ ಸ್ಫೂರ್ತಿಯಾಗಿದೆ. ಈ ಕಾನ್ಕ್ಲೇವ್ನಿಂದ ಸೈಬರ್ ಅಪರಾಧ ಲೋಕದ ಹಾಗೂ ಹೋಗುಗಳ ಬಗ್ಗೆ ಜೊತೆಗೆ ಅಪರಾಧ ಪ್ರಕರಣಗಳ ಕುರಿತು ಅರಿವು ಮೂಡಿಸೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ.